ಸೋಷಿಯಲ್ ಮೀಡಿಯಾದಲ್ಲಿ ಈ ರೀತಿ ಪೋಸ್ಟ್ಗಳನ್ನು ಹಾಕಿ ಸಮರ ಸಾರಿದ್ದಾರೆ ವಿಜಯಲಕ್ಷ್ಮಿ ಅವರು. ಈಗ ಕಾಟೇರ ಸಕ್ಸಸ್ ಮೀಟ್ಗೆ ವಿಜಯಲಕ್ಷ್ಮಿ ಪವಿತ್ರ ಅವರ ಈ ವಾರ್ನ ಬಿಸಿ ತಟ್ಟಿದೆ. ನಿಗದಿಯಾಗಿದ್ದ ಕಾಟೇರ ಸಿನಿಮಾ ಸಕ್ಸಸ್ ಮೀಟ್ ಕ್ಯಾನ್ಸಲ್ ಆಗಿದೆ. ಇವತ್ತು ನಿಗದಿಯಾಗಿದ್ದ ಕಾಟೇರ 25ನೇ ದಿನದ ಸಕ್ಸಸ್ ಮೀಟ್ ಕ್ಯಾನ್ಸಲ್ ಆಗಿದೆ. ಈಗಾಗಲೇ ವಿಜಯಲಕ್ಷ್ಮಿ ಪವಿತ್ರ ಅವರ ಜಗಳ ಬಹಿರಂಗ ಆಗಿದೆ. ಅವರು ಪೋಸ್ಟ್ ಮಾಡಿರೋದೇ ಸೋಷಿಯಲ್ ಮೀಡಿಯಾದಲ್ಲಿ. ಈ ಬಗ್ಗೆ ನಟ ದರ್ಶನ್ ಪ್ರತಿಕ್ರಿಯೆ ಬಗ್ಗೆ ಕುತೂಹಲ ಕೂಡ ಹೆಚ್ಚಾಗಿದೆ. ಡೀಟೇಲ್ಸ್ ಕೊಡ್ತಾರೆ ಶ್ರೀಧರ್. ಒಂದ್ ಕಡೆ ದರ್ಶನ್ರ ಪ್ರತಿಕ್ರಿಯೆ ಏನಾಗಿರಬಹುದು ಅನ್ನೋದು, ಮತ್ತೊಂದು ಈಗ ಇವರಿಬ್ಬರು ಪೋಸ್ಟ್ಗಳನ್ನ ಹಾಕಿ ಈ ರೀತಿ ಜಟಾಪಟಿ ನಡೆಸಿರೋದು ಸಿನಿಮಾದ ಪ್ರೆಸ್ ಮೀಟ್ ಮೇಲೆ, ಸಕ್ಸಸ್ ಮೀಟ್ ಮೇಲೂ ಕೂಡ ಪರಿಣಾಮ ಬೀರಿರೋದು. ಇನ್ನೆಲ್ಲ ಮಾಹಿತಿಗಳು ಗೊತ್ತಾಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ವಿಜಯ್ ವೀರಪ್ಪ ಪವಿತ್ರ ಗೌಡ ಅವರ ಪೋಸ್ಟ್, ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತೆ ಕೆಂಡಾಮಂಡಲವಾಗಿ ವಿಜಯಲಕ್ಷ್ಮಿ ಅವರ ಪೋಸ್ಟ್, ಇದೆಲ್ಲವೂ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸ್ತಾ ಇದೆ. ಇದು 4 ಗೋಡೆ ಮಧ್ಯೆಯೋ ಅಥವಾ ಒಂದು ಮನೆಯ ನಡುವೆಯೋ ನಡೀತಿರೋ ವಾರ ಅಲ್ಲ. ಈ ವಿಚಾರವಾಗಿ ನಟ ದರ್ಶನ್ ಅವರು ಏನು ಹೇಳ್ತಾರೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಇದೆ. ಸ್ಯಾಂಡಲ್ವುಡ್ನಲ್ಲಿ ಕಳೆದ ವರ್ಷ ಡಿಸೆಂಬರ್ ಕೊನೆಯ ವಾರ ರಿಲೀಸ್ ಆದಂತಹ ಕಾಟೇರ ಬಿಗ್ ಬ್ಲಾಕ್ ಬಾಸ್ಟರ್ ಹಿಟ್. ಕನ್ನಡದಲ್ಲೇ ಕೋಟಿ ಅವ್ರು ಹೇಳ್ತಾ ಇಲ್ಲ, ಅಭಿಮಾನಿಗಳು ಹೇಳ್ತಾರೆ 200 ಕೋಟಿಯ ತನಕ ಕಲೆಕ್ಷನ್ ಮಾಡಿದೆ ಕಾಟೇರ ಅಂತ. ಇವತ್ತಿಗೂ ಕೂಡ ಥಿಯೇಟರ್ ಅಂಗಳದಲ್ಲಿ 25 ದಿನ ಆಯಿತು, ಥಿಯೇಟರ್ ಅಂಗಳಕ್ಕೆ ಅಭಿಮಾನಿಗಳನ್ನ ಸೆಳಿತಾ ಇದೆ ಕಾಟೇರ. ಈ ಪ್ರೆಸ್ ಮೀಟ್ಗೆ ದರ್ಶನ್ ಅವರು ಬರ್ತಾರೆ ಅಂತ ಹೇಳಿ ಕಳೆದ ದಿನವೇ ನಿಗದಿಯಾಗಿತ್ತು. ಸಕ್ಸಸ್ ಸಂಭ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ ದರ್ಶನ್ ಎಂದಾಗಿತ್ತು. ಆದರೆ ತುರ್ತಾಗಿ ಕಾರಣಾಂತರಗಳಿಂದ ಪ್ರೆಸ್ ಮೀಟ್ ಕ್ಯಾನ್ಸಲ್ ಆಗಿದೆ ಅನ್ನೋ ಸಂದೇಶ PRO ಮೂಲಕ ಚಿತ್ರತಂಡ ತಿಳಿಸಿದೆ. ಈ ವಿಚಾರವಾಗಿ ದರ್ಶನ್ ಅವರು ಪ್ರತಿಕ್ರಿಯೆ ಕೊಡ್ತಾರೋ ಇಲ್ವೋ, ಏನು ಎತ್ತ ಅನ್ನೋ ಒಂದು ಕುತೂಹಲ. ಮತ್ತೊಂದು, ಇದೇ ಮಧ್ಯಾಹ್ನ 2 ಗಂಟೆಗೆ ಸಂಪೂರ್ಣ ಹೊಸಬರಾದ ತಂಡ ಜಸ್ಟ್ ಪಾಸ್ ಅಂತ ಒಂದು ಸಿನಿಮಾ ತಂಡದ ಟೀಸರನ್ನು ಬಿಡುಗಡೆ ಮಾಡೋದಕ್ಕೆ ದರ್ಶನ್ ಅವರು ಒಪ್ಪಿಕೊಂಡು ನಾನು ಬರುತ್ತೇನೆ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಚಿತ್ರತಂಡವು ಕೂಡ ಅದನ್ನು ನಂಬಿಕೊಂಡಿದೆ. ಇನ್ನು 2 ಗಂಟೆ ಆಗಿಲ್ಲ, ಈ ಬಗ್ಗೆ ಸ್ಪಷ್ಟವಾದ ವಿಚಾರ ಬಂದಿಲ್ಲ. ಟೀಸರ್ ರಿಲೀಸ್ ಆಗುತ್ತೆ. ಅದು ಹೇಗೆ ರಿಲೀಸ್ ಆಗುತ್ತೆ, ದರ್ಶನ್ ಅವರ ಬಂದೇ ಲಾಂಚ್ ಮಾಡ್ತಾರಾ, ಆ ವಿಚಾರಕ್ಕೆ ಬಂದಾಗ ಏನಾದರೂ ಮಾಧ್ಯಮಗಳಿಗೆ ಉತ್ತರ ಕೊಡ್ತಾರಾ, ಅಥವಾ ಸೋಷಿಯಲ್ ಮೀಡಿಯಾದಲ್ಲಾದ ವಿಚಾರ ಅಲ್ವಾ ಇದು, ಸೋಷಿಯಲ್ ಮೀಡಿಯಾದಲ್ಲಿ ಉತ್ತರ ಕೊಡ್ತಾರಾ, ಕಾದು ನೋಡಬೇಕು ವಿಜಯ್ ವೀರಪ್ಪ. ಬಟ್ ಶ್ರೀಧರ್, ಈಗ ಸಕ್ಸಸ್ ಮೀಟ್ ಏನಿತ್ತು, ಕಾಟೇರ ಸಿನಿಮಾದ ಸಕ್ಸಸ್ ಮೀಟ್, ಅದನ್ನ ಕ್ಯಾನ್ಸಲ್ ಮಾಡ್ಕೊಂಡಿರೋದಕ್ಕೆ ಇದೇ ಕಾರಣ ಅನ್ನೋದು ಸ್ಪಷ್ಟನಾ, ಅಥವಾ ಕಾರಣಾಂತರಗಳಿಂದ ಅಂದ್ಕೊಳ್ಬೇಕಾ? ಈ ಎಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲೇ ಅದು ಕ್ಯಾನ್ಸಲ್ ಆಗಿದ್ದ ಖಾತ್ರಿನಾ ಅಂತ? ವಿಜಯಪ್ಪ, ಕಾಗೆ ಕೂರೋದಕ್ಕೂ ಟೊಂಗೆ ಮುರಿಯೋದಕ್ಕೂ ಸೇಮ್ ಆಯ್ತು ಅಂತ ಒಂದು ಮಾತು ಹೇಳ್ತಾರಲ್ಲ, ಒಂದೇ ಸಮ ಆಯ್ತು ಅಂತ ಅಂತಾರಲ್ಲ, ಇದನ್ನ ನಾವು ಹೆಂಗ್ ಮನ್ಸ್ಬೇಕು ಗೊತ್ತಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.